ಡಿ.ಕೆ. ಶಿವಕುಮಾರ್ ಅವರು ಪಕ್ಷಕ್ಕೆ ದುಡಿದಿದ್ದಾರೆ, ಅವ್ರಿಗೊಂದು ಅವಕಾಶ ಸಿಗ್ಬೇಕಂತ ಬಹಳಷ್ಟು ಅದು ಹೈಕಮಾಂಡ್ ಅಲ್ಲೇ ಐತೆ ರೀ, ನಾವು ನೀವು ಹೇಳೋದಲ್ಲ. ಹೈಕಮಾಂಡ್ ತಲೆಲ್ಲ ಐತೆ, ಯಾವಾಗ ಇರುತ್ತೆ ಸರ್? ಅದನ್ನ ಹೈಕಮಾಂಡ್ನೇ ಕೇಳ್ಬೇಕು ನೀವು. ಅವ್ರ ತಲೆಲ್ಲ ಐತೆ ಯಾವಾಗ ಅಂತ ನನ್ ಕೇಳಿದ್ರೆ ಯಾವಾಗ ಮಾಡೋದು? ಅದು ಹೈಕಮಾಂಡ್ ಮಾಡ್ತಾರೆ. ಹೈಕಮಾಂಡ್ ತಲೆಲ್ಲ ಐತೆ, ಅದೆಲ್ಲ ಹೈಕಮಾಂಡ್ ತೀರ್ಮಾನ. ಕರ್ನಾಟಕದ ಅಭಿವೃದ್ಧಿ ಆಗ್ತದೆ. ಈಗ ನೋಡ್ರಿ, ಒಂದ್ ನಿಮಿಷ ಹೇಳ್ತೀನಿ. ಈಗ ನಮ್ಮನ್ನ ಟೀಕೆ ಮಾಡ್ತಾ ಇರ್ತಕ್ಕಂಥವ್ರು ಬಿಜೆಪಿ ಅವ್ರಿಗೂ 10 ವರ್ಷ ಆಡಳಿತ ಕೊಟ್ರಲ್ಲ, ಅವಾಗ ಉತ್ತರ ಕರ್ನಾಟಕ ಯಾಕೆ ಅಭಿವೃದ್ಧಿ ಆಗ್ಲಿಲ್ಲ? ಬಿಜೆಪಿ ಅವರು ಸುಮ್ಮನೆ ಮಾತಾಡ್ಲಿಕ್ಕೋಸ್ಕರ ಮಾತಾಡೋದ್ರಿಂದ ಏನ್ ಪ್ರಯೋಜನ ಇಲ್ಲ. ನಿಮ್ಗೆ ಅಧಿಕಾರ ಕೊಟ್ಟವಲ್ಲಪ್ಪ 10 ವರ್ಷ, ಅವಾಗ ಎಲ್ಲಾ ದಕ್ಷಿಣ ಕರ್ನಾಟಕ ಬಿಟ್ಬಿಟ್ಟು ಉತ್ತರ ಕರ್ನಾಟಕ ತಂದು ಹಾಕೊಂಡು ಎಲ್ಲ ಮಾಡ್ಬೇಕಾಗಿತ್ತು. ನೋಡ್ರಿ, ಇದು ಅಮೌಂಟ್ ಹಣ ಬಿಡುಗಡೆ ಆಗ್ತಕ್ಕಂಥದ್ದು ಪ್ರತಿ ಸಾರಿನೂ ಕೂಡ MLA ಗಳಿಗೆ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿಗೋಸ್ಕರ ಬಿಡುಗಡೆ ಮಾಡ್ತಾರೆ. ಯಾರ್ಯಾರು ಎಷ್ಟೆಷ್ಟು ಉಪಯೋಗಿಸ್ಕೋತಾರೆ ಅಂತಕ್ಕಂಥದ್ರ ಮೇಲೆ ಹೋಗ್ತದೆ. ಅದ್ ಬಿಟ್ಟು ಸುಮ್ಮನೆ ಇಲ್ಲಿ ಬಂದು ಉತ್ತರ ಕರ್ನಾಟಕದ ಬಗ್ಗೆ ಬೊಬ್ಬೆ ಹೊಡೆದ್ರೆ ಏನ್ ಪ್ರಯೋಜನ? ಏನ್ ಅಲ್ಲಿ ಬೆಂಗಳೂರಲ್ಲಿ ಬೊಬ್ಬೆ ಹೊಡಿಬೇಡ ಅಂತ ಹೇಳಿದೀವಿ ನಾವು? ಅಲ್ಲೇ ಹೊಡಿಲಿ ಬೊಬ್ಬೆ. ಸುಮ್ಮನೆ ಇವೆಲ್ಲ ರಾಜಕೀಯವಾಗಿ ಮತ ಗಳಿಸ್ಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ನಾಟಕ ಅಷ್ಟೇನೆ. ಅದ್ ಬಿಟ್ರೆ ಉತ್ತರ ಕರ್ನಾಟಕನೂ ಅಭಿವೃದ್ಧಿ ಆಗ್ತದೆ, ದಕ್ಷಿಣ ಕರ್ನಾಟಕನೂ ಅಭಿವೃದ್ಧಿ ಆಗ್ತದೆ. ನಾಯಕತ್ವ ಬದಲಾವಣೆ ಚರ್ಚೆ ಆಗೋದು ಬೇಡ ಅಂತೂ ಹೇಳ್ತೀರಾ? ಹೈಕಮಾಂಡ್ ಯಾವಾಗ ಮಧ್ಯಪ್ರವೇಶ ಮಾಡ್ಬೇಕು? ಹೈಕಮಾಂಡ್ ಕೇಳ್ಬಿಟ್ಟು ಹೇಳ್ತೀವಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.